ನೌಕರರ ಒಕ್ಕೂಟದ ಅಧ್ಯಕ್ಷರಾದ ನಿಂಗರಾಜ್ ಕರೆಣ್ಣವರವರು ಸೌದಿ ಸಾಹೇಬ್ರ ಮನೆಗೆ ಮಾತಾಡಲಿಕ್ಕೆ ಅಂತ ಹೋಗಿ ಹೆಜ್ಜೆ ಇಡೋ ತಕ್ಷಣ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದ ತಕ್ಷಣ ಅವರು ಆಮೇಲೆ ಅವರ ಮಗ ಹಾಗೂ ಅವರ ಕಾರ್ಯಕರ್ತರು ಕೂಡಿ ನಮ್ಮ 4 ಜನ ಸಿಬ್ಬಂದಿಗಳಾದ ಮಾಬಾಲ್ ಪಾಟೀಲು ಬಸವರಾಜ್ ಕಮತ್ಗಿ ಅವರು ಆಮೇಲೆ ಅಭಯ್ ಲಕಡಿ ಅವರು ಇವ್ರನ್ನೆಲ್ಲರನ್ನೂ ಹಿಗ್ಗಾಮುಗ್ಗಾವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇದು ನೌಕರ ಒಕ್ಕೂಟದ ಅಧ್ಯಕ್ಷರದಾರು ಮತ್ತು ಅವರು ಹೋಗಿ ಮಾತಾಡಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಮಾತಾಡೋರು ಅಟ್ಲೀಸ್ಟ್ ಮಾತಾಡಬೇಕು, ಅದು ಬಿಟ್ಟು ಗುಂಡಾವರ್ತನೆಯನ್ನು ಮಾಡಿ ಅವ್ರಿಗೆ ಹೆಂಗೆ ಬೇಕಾದಂಗೆ ಹೊಡ್ತಾರೆ. ಅದು ಆಲ್ರೆಡಿ ಫೋಟೋ ವೈರಲ್ ಆಗೈತಿ ಸಾಮಾಜಿಕ ಜಾಲತಾಣಗಳಲ್ಲಿ. ಆಮೇಲೆ ಅವರು ಇದನ್ನು ಯಾವ ಕಾರ್ಯಕ್ಕಾಗಿ ಮಾಡಿದಾರಂದ್ರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು 10 ವರ್ಷ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸೋರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದ್ರಾಗ ಅವ್ರು ಅವ್ರ ಹಳೆಯನ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರ ಕಾರಣ ಅದಾರ ಅಂತೇಳಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನೇರ ಹೊಣೆ ಸೌದಿಯವ್ರ ಮಗನ ಅದಾರ. ನಮ್ಮ ಹುದ್ದೆ ನಿರ್ಧಾರ ನಮ್ಮ DCC ಬ್ಯಾಂಕಿನ ನಿರ್ದೇಶಕರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಅಚಲ ಇರ್ತೈತಿ. ಪೊಲೀಸರು ಕಂಪ್ಲೇಂಟ್ ಕೊಡಾಕ ನಮ್ಮ ಮ್ಯಾಗ 7 PCR ಕೇಸ್ ಹಾಕತ್ತಾರ. ಪೊಲೀಸರು ಅವ್ರ ಶಾಸಕರು ಅದಾರ ಅಂತಲೇ ಅವ್ರು ಹೇಳಿದಂಗ ಕೇಳತ್ತಾರ. ನಾವು ಪೊಲೀಸರ ವಿರುದ್ಧ ಕ್ರಮ ತಗೊಳಕ ನಾವು ರಾಜ್ಯ ಮಟ್ಟದ ನಿರ್ದೇಶಕರು ಅದಾರ. ಅವ್ರ ನಿಂಗರಾಜ್ ಕರೆಣ್ಣವರವ್ರು ಅವ್ರು ಬೇಕಾದಂಗ ತಲೆಗೆ ಹೊಡೆದು ಬೇಕಾದ ರಕ್ತಸ್ರಾವ ಆಗಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ. ಈಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಇದ್ರು? ಈ ಸೌದಿಯವ್ರು ಇದುವರೆಗೂ ಒಬ್ಬ ಎಂಪ್ಲಾಯ್ ಅಂತ ಹಾಸ್ಪಿಟ್ಲ್ಗೂ ಬಂದಿಲ್ಲ. ಮರ್ಡರ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಇವ್ರು ಹಾಸ್ಪಿಟ್ಲ್ಗೂ ಬಂದಿಲ್ಲ. ಅಷ್ಟೇನಾದ್ರೂ ಮನೆಗೆ ಬಂದವ್ರನ್ನ ಹಾಸ್ಪಿಟಲ್ ಕಳಿಸ್ಬೇಕಲ್ಲ ಇವರು. ಅದು ಬಿಟ್ಟು ಬೆಳಗಾವಿ ಓಡಿ ಹೋದ್ರೆ ಏನಾಯ್ತು? ಶಾಸಕರು ಅವರು ಒಬ್ಬ ಅತನಿ ಪ್ರಜೆ ಅದಾರ. ಅವರು ಅವ್ರಿಗೆ ಓಟ್ ಹಾಕಿದಾರ. ಆಮೇಲೆ ನಮ್ಮ DCC ಬ್ಯಾಂಕ್ನ ನೌಕರ ಅಧ್ಯಕ್ಷ ಅದಾರ. ಅವ್ರ ಜವಾಬ್ದಾರಿ ಇತ್ತಂದ್ರೆ ಅವ್ರನ್ನ ಹಾಸ್ಪಿಟಲ್ ತೋರಿಸಿ ಜವಾಬ್ದಾರಿ ಆಗ್ತದೆ ಕಳಿಸ್ಬೇಕಾಗಿತ್ತು. ಶಾಸಕರು ಇದ್ದಂತ ಜವಾಬ್ದಾರಿ ಇದ್ದ ವ್ಯಕ್ತಿ ಈ ರೀತಿ ಮಾಡೋದು ಸರ್ ಸಂಬಂಧ DCC ಬ್ಯಾಂಕ್ ನಿರ್ದೇಶಕರು ಹಂಗೇನ್ ಸಂಬಂಧ ಇಲ್ಲ ಅನ್ನತ್ತಾರಲ್ಲ. ಇವತ್ತು ಇಲ್ಲೇ ಕುಂಡಿರ್ತೇವೆ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಇಲ್ಲಿ ಬರ್ರಿ ಅಂತ ಹೇಳಿ ನೀವು ಇರ್ರಿ ಮಾತಾಡೋಣ. ನೀವು ಬರ್ರಿ ಮಾತಾಡೋಣ. ಸರ್ ಸತ್ಯ ಯಾವಾಗ್ಲೂ ಕೈ ಆಗಿರ್ತದೆ. ಎದ್ರ ಬಂದ್ರೆ ಗೊತ್ತಾಕೈತಿ. ರಾಜಕೀಯ ಮಾಡಂಗಿಲ್ಲ ನಾವು. ಎಂಪ್ಲಾಯೀಸ್ ನಿಯತ್ತಾಗಿರೋರು. ನಾವೇನು ಅದನ್ನು ಮಾಡಿಲ್ಲ. ಅವ್ರ ಹಳೆಯಾಗ ಅನ್ಯಾಯ ಆಗೈತೆ ಅಂತೇಳಿ ಈ ರೀತಿ ಹಲ್ಲೆ ಮಾಡೋದು. ಅವರು ಬೇಕಾದಂಗ ಗುಂಡಾವರ್ತನೆ ಅಂತಾರ. ಅತನಿ ಒಳಗೆ ಅವ್ರು ಏನ್ ಮಾಡತ್ತಾರ? ಗುಂಡಾವರ್ತನೆ ಮಾಡೋದಿಲ್ಲ. ಮನೆಗೆ ಅವ್ರ ಮನ್ಯಾಗ ಕರಿಸಿ ಬಿಡ್ತಾರ ಅಂದ್ರೆ ಏನ್ ಅರ್ಥ? ಅತನಿ ಒಳಗೆ ಸ್ವತಂತ್ರ ಇಲ್ಲ ಅಲ್ಲ, ಅಲ್ಲಿ ಸ್ವತಂತ್ರ ಇಲ್ಲ, ಇಲ್ಲಿ ಸ್ವತಂತ್ರ ಇಲ್ಲ ಅಂತಾರ. ಅತನಿ ಒಳಗೆ ಸ್ವತಂತ್ರ ಇಲ್ಲ. ಮತ್ತೆ ಇದುವರೆಗೂ ಯಾವ ಪೊಲೀಸ್ ಅಧಿಕಾರಿ ಆಕ್ಷನ್ ತಗೊಂಡಾನು ಹೇಳ್ರಂಗಾರ? ಸೇರಿ ನಮ್ಮ ಯೂನಿಯನ್ ಅಧ್ಯಕ್ಷರು ಮತ್ತು ಇಲ್ಲಿ 4 ಮಂದಿ ಸಿಬ್ಬಂದಿಗಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಏನಿಲ್ಲ, ಮತ್ತು ಈ ಥರ ನೀವು ಅವರು ಹಳೆಯನ್ನ ಟ್ರಾನ್ಸ್ಫರ್ ಆಗಿದೆ, ಅವ್ರ ಹಳೆಯನ್ನ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸ್ವಲ್ಪ ಹಿಂಗೆ ನಮ್ಮ ಹೆಸರೆಲ್ಲ ಕೆಡಿಸ್ತಾ ಇದ್ದಾರೆ ಅಂತ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಯೂನಿಯನ್ದವರು ಎಲ್ಲ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅವರು ಚೈಲ 4 ಜನ ಎಂಪ್ಲಾಯ್ ಇದ್ದಾರೆ. ಅವ್ರು ಏನು ಹೇಳಿದರು, ಲಕ್ಷ್ಮಣ್ ಸೌದಿಯವ್ರ ಮನೆಗೆ ಬಂದು ಮಾರ್ನಿಂಗು ನಾವು ಅಲ್ಲೇ ಬರ್ತೀವಿ ಅಂತ ಕೇಸ್ ಅವರಾಗೆ ಹೇಳಿದ್ದಾರೆ. ಹೇಳಿ ಕೇಸ ನಂತರ ಅಲ್ಲಿ ಬಂದು ಎಲ್ಲರೂ 9:30ಗೆ ಬಂದಾರೆ. ಎಲ್ಲರೂ 9:30 ಬಂದ ನಂತರ ನಮ್ಮ ಇವರು 3 ಜನ ಮೊದಲು ಹೋಗ್ಯಾರೆ. ಆಮೇಲೆ ನಮ್ಮ ಯೂನಿಯನ್ ಅಧ್ಯಕ್ಷ ಕರೆಣ್ಣವರು ಹೋಗಿದ್ದಾರೆ. ಯೂನಿಯನ್ ಅಧ್ಯಕ್ಷರು ಒಳಗೆ ಬರಬೇಕಾದ್ರೆ ಅವಾಜ್ ಶಬ್ದಗಳು ಲಕ್ಷ್ಮಣ್ ಸೌದಿಯವರು ಅವಾಜ್ ಶಬ್ದಗಳಿಂದ ನೀ ಯಾವ ನಮ್ಮ ಮನೆಗೆ ಬರಲಿಕ್ಕೆ ಅಂತ ಕೆಲಸ ಅವರೇ ಎದ್ದು ಬಂದು ಅವರು ಹಂಗೇನು ಹಿಡ್ಕೊಂಡು ಹೊರಗೆ ತಂದು ತಳ್ಳಿದ್ದಾರೆ. ತದನಂತರ ಅವ್ರ ಮಗನಾದಂಥ ಚಿದು ಸೌದಿ ಅವರು, ಅದೇ ನಂತರ ಶಶಿಕಾಂತ್ ಸೌದಿ ಅವರು ಇಬ್ಬರು ಸೇರಿ ಅವನಿಗೆ ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ನಿಂತ ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವನು ಕೆಳಗಡೆ ಹಾಕಿ ತುಳಿದು ಒದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಘಟನೆ ಇದು ಆಗಿದ್ದು ಸತ್ಯ. ಬಟ್ ಅವರು ಹಳೆಯನ್ನ ಟ್ರಾನ್ಸ್ಫರಲ್ಲಿ ನಮ್ದೇನು ಸಂಬಂಧ ಇಲ್ಲ. ಇದು ನೇರವಾಗಿ ಆಡಳಿತ ಮಂಡಳಿ ಸಭೆಗೆ ಸಂಬಂಧಪಟ್ಟಿದ್ದು. ಅವರೇ ಒಬ್ಬರು ನಿರ್ದೇಶಕರಾಗಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೇಳಬೇಕಿತ್ತಲ್ಲ. ಡಿಸೆಂಬರ್ 19ಕ್ಕೆ ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗಲ್ಲಿ ಅವರು ಚರ್ಚೆ ಮಾಡಬೇಕಿತ್ತಲ್ಲ. ಇದನ್ನೆಲ್ಲ ಮಾಡಬೇಡ್ರಿ ಅಂತ ಅವ್ರು ಹೇಳ್ಬೋದಿತ್ತು. ಇವರು ಒಬ್ಬರು ಹಾಲಿ ಶಾಸಕರಿದ್ದಾರೆ. ಈಗ ಅವ್ರು ಕೇಳಿದ್ರೆ ಅವ್ರಿಗೇನಿಲ್ಲ ಅಂತಿದ್ರ ಅಲ್ಲಿ ಕೇಳಬೇಕಿತ್ತು. ಅದನ್ನು ಬಿಟ್ಟು ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಬೇರೆ ರಾಜಕೀಯ ಇದನ್ನು ಮಾಡ್ತಾ ಸಿಬ್ಬಂದಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೆಲ್ಲ ತಪ್ಪು ಅಂತ ನಾವು ಹೇಳ್ತೀವಿ. ಈ ಗುಂಡಾವರ್ತನೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ನೌಕರ ಒಕ್ಕೂಟ ಇದಕ್ಕೆ ನಾವು ಖಂಡಿಸ್ತೇವೆ. ಇದಕ್ಕೆ ಲಕ್ಷ್ಮಣ್ ಸೌದಿಯವರು ನೇರವಾಗಿ ನಿಮ್ಮ ಪ್ರೆಸ್ ಮೀಟ್ ಕರೆದಾಗಲಿ ನೇರವಾಗಿ ನಮ್ಮ ಜೊತೆ ಚರ್ಚೆ ಬರಬೇಕು. ಇಲ್ಲದ್ರೆ ನಾವು ಸೋಮವಾರದಿಂದ ಬ್ಯಾಂಕನ್ನು ಪ್ರಾರಂಭ ಮಾಡೋಂಗಿಲ್ಲ. ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಹೆಡ್ ಆಫೀಸಲ್ಲಿ ಅವ್ರು ಬಂದು ಅದಕ್ಕೆ ಏನಿದೆ ಅವ್ರು ಕ್ಲಾರಿಫಿಕೇಶನ್ ಕೊಡಲೇಬೇಕು. ಮತ್ತು ರಾಜ್ಯಾದ್ಯಂತನೂ ಇದು ನಾವು ಸುದ್ದಿಯನ್ನು ಮಾಡ್ತೀವಿ.